ಕರ್ನಾಟಕ ರಾಜ್ಯದ ಅಸ್ಪೃಶ್ಯ ಜಾತಿ ಎಂದು ಗುರುತಿಸಲ್ಪಟ್ಟಂಥ ಮಾದಿಗ ಸಮಾಜದ ವಿದ್ಯಾವಂತರು, ಸಮಾಜ ಸೇವಕರು, ನಿವೃತ್ತ ನೌಕರರು, ಹಾಲಿ ನೌಕರರು, ಹಾಲಿ ರಾಜಕಾರಣಿಗಳು, ಪ್ರಸ್ತುತ ರಾಜಕಾರಣದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಲ್ಲಿ ನನ್ನ ವಿನಮ್ರ ಮನವಿ ಆದರೂ ಇಷ್ಟೇ. ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೇನೆ. ಮತ್ತೊಮ್ಮೆ ಹೇಳಲಿಕ್ಕೆ ಕಾರಣ ಏನಂದರೆ, ಮಾಧ್ಯಮಗಳಲ್ಲೇ ನಾವು ನೋಡ್ತಾ ಇದ್ದೀವಿ, ಇದು ಒಳ ಮೀಸಲಾತಿ ವರದಿಯನ್ನು ಮಾಡಲಿಕ್ಕೆ ಸಮೀಕ್ಷೆಗೆ ಬರ್ತಕ್ಕಂಥವರು ಸಕ್ರಮವಾಗಿ ನಮ್ಮ ಮನೆಗಳಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕೂಗಿದೆ. ಬಹುಶಃ ನಾನು ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಹೇಳಬೇಕಂದ್ರೆ, ಪಟ್ಟಣ ಪ್ರದೇಶಗಳಲ್ಲಿ, ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಇಂಥವ್ರದ್ದೇ ಜಾತಿ ಮನೆ ಅಂತ ಹುಡ್ಕೊಂಡು ಬರಲಿಕ್ಕೆ ಅವ್ರಿಗೂ ಸಮೀಕ್ಷೆ ಮಾಡ್ತಕ್ಕಂಥ ನೌಕರಿಗೂ ಸಹ ತೊಂದರೆ ಇದೆ, ಗೊತ್ತಾಗೋದಿಲ್ಲ ಅವ್ರಿಗೆ. ಉದಾಹರಣೆಗೆ ತಾಲೂಕು ಮಟ್ಟದಲ್ಲೋ ಗ್ರಾಮೀಣ ಪ್ರದೇಶಗಳಲ್ಲಿ ಸುಶಲಿತವಾಗಿ ಏನು ಪರಿಶಿಷ್ಟ ಜಾತಿಯ ವಲಯ ಮಾದಿಗರ ಮನೆಗಳು ಯಾರು ಏನು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಯಲ್ಲಿ ಅವ್ರು ಪತ್ತೆ ಹಚ್ಚಲಿಕ್ಕೂ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ. ಈ ಎಲ್ಲ ಕಾರಣಗಳಿಂದ ಬಹುಶಃ ಈ ಸಮೀಕ್ಷೆಯು ಸಹ ಅಪೂರ್ಣ ಆಗುತ್ತೆ ಅನ್ನೋವಂಥ ನಂಬಿಕೆ ನನಗಿದೆ. ಅದೇನೇ ಇರಲಿ, ಸಮೀಕ್ಷೆಗೆ ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟಿದೆ. ನಮ್ಮಗಳೆಲ್ಲ ಪ್ರಯತ್ನವನ್ನು ಮಾಡಬೇಕು. ಮತ್ತು ಇದ್ರ ಜೊತೆಲಿ ಮತ್ತೊಂದು ಪ್ರಶ್ನೆ ಇದೆ. ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ವಾಸ ಇರ್ತಕ್ಕಂಥವರು ಕೆಲವೊಂದು ಜನ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಸವರ್ಣೀಯ ಜಾತಿ ಎಂದೆನಿಸ್ಕೊಂಡ ಅವರ ಮನೆಗಳಲ್ಲಿ ಅಲ್ಲಿ ನಮ್ಮ ಜಾತಿ ಹೆಸರನ್ನು ಹೇಗೆ ಹೇಳೋದು ಅನ್ನೋ ಒಂದು ಅಳುಕು ಅಂಜಿಕೆ ಇದೆ ಅನ್ನೋವಂಥದ್ದು ಬಲ್ಲ ಮೂಲಗಳಿಂದ ನನಗೆ ಕೇಳಿಬಂದಿದೆ. ಹಾಗಂತ ನಾವೇನಾದರೂ ಈ ಸಂದರ್ಭಗಳಲ್ಲಿ ಯಾಮಾರಿದರೆ ಮುಂದಿನ ನಮ್ಮ ಭವಿಷ್ಯದ ಪೀಳಿಗೆಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಇನ್ನು ಎಲ್ಲ ತರಹದ ತೊಂದರೆಗೆ ಸಿಲುಕಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಡಕ ಮಾಡಿದ್ದಾರೆ ಅದನ್ನು ನಾವು ಈವರೆಗೂ ಪಡ್ಕೊಳ್ಳೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಬುದ್ಧಿವಂತ ಒಂದೆರಡು ಜಾತಿಗಳು, ಉದಾಹರಣೆಗೆ ನಮ್ಮ ಸಹೋದರ ಜಾತಿಯಾದ ವಲಯ ಜಾತಿ ಮತ್ತು ಲಂಬಾಣಿ ಜಾತಿಯವರು ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚು ಪಾಲನ್ನು ಪಡೆದಿರ್ತಕ್ಕಂಥದ್ದು, ಅದು ಮುಚ್ಚುಮರೆ ಪ್ರಶ್ನೆ ಇಲ್ಲ, ಅದಕ್ಕೆ ನಮ್ಮ ಅಭ್ಯಂತರವೂ ಇಲ್ಲ. ಅದು ಅವ್ರ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆಗೆ ನಾವು ಸರಿ ಹೋಗಬೇಕು ಅಂತ ಹೇಳಿದರೆ ಜನಸಂಖ್ಯಾವಾರು ನಮಗೆ ಮೀಸಲಾತಿ ಬೇಕು ಅಂತ ಕಳೆದ 80ನೇ ಸಾಲಿನಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಮಾಡಿ, ನಂತರ ಮಾದಿಗ ದಂಡವರ ಮೀಸಲಾತಿ ಹೋರಾಟ ಸಮಿತಿ, ಅನೇಕ ದಲಿತ ಪರ ಸಂಘಟನೆಗಳ ಹೋರಾಟವನ್ನು ಮಾಡ್ತಲೇ ಇದ್ದೇವೆ, ಮಾಡಿದ್ದೇವೆ. ಅದರ ಆ ನಿಮಿತ್ತವಾಗೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸರ್ವೆ ಕಾರ್ಯಕ್ಕೆ ಅವಧಿ ಕೊಟ್ಟಿದೆ. ಈ ಕೊಟ್ಟಿರ್ತಕ್ಕಂಥ ಸರ್ವೆ ಕಾರ್ಯದ ಅವಧಿ ಸಾಕಾಗಲ್ಲ, ಅದರಿಂದ ಇನ್ನೂ ವಿಸ್ತರಣೆ ಮಾಡಬೇಕಾಗ್ತದೆ. ಇದು 1-2 ದಿನಕ್ಕೆ ಮಾಡೋ ಪ್ರಶ್ನೆ ಅಲ್ಲ. ಅದು ವಿಶೇಷವಾಗಿ ನಗರ ಪ್ರದೇಶಗಳಂತ ಇಲ್ಲಿ ತುಂಬ ಕಷ್ಟ ಆಗ್ತದೆ ಬಂಧುಗಳೇ. ಜೊತೆಗೆ ಮಾದಿಗರಲ್ಲಿ ನನ್ನ ಮನವಿ, ಯಾಕೆ ನೀವು ಅಂತೀರಾ? ನಾನು ಹಿರಿಯರಲ್ಲಿ ಕೇಳಿದ್ದೆ, ನಾನು ಅನೇಕ ಹಳೆ ಯೂಟ್ಯೂಬ್ಗಳಲ್ಲಿ ನೋಡಿದ್ದೆ, ಕೆಲವೊಂದು ಪುಸ್ತಕವನ್ನು ಓದಿದ್ದೆ. ಈ ಮಾದಿಗ ಜನಾಂಗ ಏನು ಭೂಮಿ ಹುಟ್ಟಿದ ತಕ್ಷಣಕ್ಕೆ ವಿಚಿತ್ರ ರೂಪದಲ್ಲಿ ಜನ್ಮ ತಾಳಿರತಕ್ಕಂಥ ಜನಾಂಗ, ಇದು ಆದಿಜಾಂಬವ ಜನಾಂಗ. ಅರುಂಧತಿ, ಆದಿಜಾಂಬವ, ಆಂಜನೇಯ ಇವರೆಲ್ಲರೂ ಸಹ ನಮ್ಮ ಬಂಧುಗಳೇ. ಗೌತಮ ಬುದ್ಧ, ಅಶೋಕ ಚಕ್ರವರ್ತಿ ಇವರೆಲ್ಲರೂ ಮಾದಿಗೆ ಸಂಬಂಧಪಟ್ಟ ಬಂಧುಗಳೇ ಆಗಿರೋದ್ರಿಂದ, ಮಾದಾರ್ ಚೆನ್ನಯ್ಯ, ಬಸವಣ್ಣವರು ಸಹಿತ ಹುಟ್ಟಕ್ಕೆ ಬ್ರಾಹ್ಮಣರಾದರೂ ಅವರು ಬಂದು ಲಿಂಗಾಯತ ಧರ್ಮ ಅಂತ ಕಟ್ಟಲಿಲ್ಲ. ಅಲ್ಲಿ ಅದನ್ನೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಬ್ರಾಹ್ಮಣ ಕುಲದಿಂದ ಹೊರಬಂದು ಅನಿಷ್ಟ ಪದ್ಧತಿಯನ್ನು ವಿರೋಧಿಸಿದಂಥವ್ರು ಅವರು ನಮ್ಮ ಸಂಬಂಧ ಮಾಡಿದ್ದಾರೆ.
ನೀವು ಮಾದಿಗರು ಅಂತ ಹೇಳ್ಕೊಳ್ಳಿಕ್ಕೆ ಯಾಕೆ ಹೆಸರು ಅಳುತ್ತೀರಾ? ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಾ ಇದ್ದಾರೆ ನೀವು. ಅವರೆಲ್ಲರೂ ಸಹ ಇವತ್ತು ನಿಮ್ಮ ಉಪಜಾತಿ ಏನೇ ಇರಲಿ ಮಾದಿಗ ಅಂತ ಬರ್ಸೋದ್ರಿಂದ ರಾಜಕೀಯ ಶಕ್ತಿ ಸಿಗುತ್ತೆ, ಆರ್ಥಿಕ ಶಕ್ತಿ ಸಿಗುತ್ತೆ, ಉದ್ಯೋಗ ಶಕ್ತಿ ಸಿಗುತ್ತೆ, ಸಾಮಾಜಿಕ ಶಕ್ತಿ ಸಿಗುತ್ತೆ. ಇದರಿಂದ ನಾವು ಸಮಬಲರಾಗ್ಬೋದು. ಈ ಬಗ್ಗೆ ಎಲ್ಲ ತಾಲ್ಲೂಕು ಮತ್ತು ಜಿಲ್ಲಾ ಕೇಂದ್ರ ಮತ್ತು ನಗರ ಪ್ರದೇಶಗಳಲ್ಲಿ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಶಕ್ತಿಯನ್ನು ಸ್ಫೂರ್ತಿಯನ್ನು ಕೊಡಬೇಕು. ನಾವು ಯೋಧರು, ಯುದ್ಧೋಪಾದಿಗಳಲ್ಲಿ ತೊಡಗಿದ್ದವರು ನಾವು ಕ್ಷತ್ರಿಯರು, ನೈಜ ರೂಪದಲ್ಲಿ ಕ್ಷತ್ರಿಯರು. ನಾವು ಮೊಟ್ಟ ಮೊದಲಕ್ಕೆ ನಮ್ಮನ್ನು ಹೀಯಾಳಿಸಿದ್ದು ಭಾರತಕ್ಕೆ ಬಾಂಗ್ಲಾ ಕಡೆಯಿಂದ ಬಂದಂಥ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ದೊರೆ ಆಳ್ತಾ ಇದ್ದ ಕರಂಗ ಅನ್ನೋನು. ಅವತ್ತು ಅಲ್ಲಿಂದ ಬಂದ ಮೊಘಲರು ಅವರು ಅತಿಕ್ರಮಣ ಮಾಡಿ ಕೆಲವ್ರನ್ನ ಎದುರಿಸಿ ಬೆದರಿಸಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದ್ರು. ಇವತ್ತು ಅವರೇ ಪಿಂಜಾರ ಪಿಶಾರ ಅಂತ ಇರ್ತಕ್ಕಂಥವ್ರು ಅವರು ಮಾದಿಗರೇ. ಆದರೆ ಕೆಲವೊಂದು ಯಾರು ಬಗ್ಗಲಿಲ್ಲ, ಅವರನ್ನು ಇವರು ತಿಂದು ಬಿಡಿಸಿದ್ದು ಮಟನ್ನು ಆಹಾರಕ್ಕಾಗಿ ಬಳಸ್ತಿದ್ದ ಮಾಂಸಾಹಾರ ಪದಾರ್ಥದ ಚರ್ಮವನ್ನು ನೀವು ಈ ಚರ್ಮದ ಕೆಲಸವನ್ನು ಮಾಡಬೇಕು. ಈ ಚರ್ಮದ ಕೆಲಸ ಯಾರು ಮಾಡ್ತೀರ? ಅವರು ನೀಚ ಜನ, ಸಣ್ಣ ಜನ, ಇವ್ರನ್ನ ಒಳಗಡೆ ಸೇರಿಸಬಾರ್ದು ಅಂತ ಹೇಳಿದರು. ಮೊಟ್ಟ ಮೊದಲಿಗೆ ನಾನು ನೋಡಿರೋ ಪ್ರಕಾರ ಮೊಘಲರು, ನಂತರ ಬ್ರಾಹ್ಮಣರು, ಇವರೆಲ್ಲ ಪರಕೀಯರೇ. ಬ್ರಾಹ್ಮಣರು ಆಗಮನ ಆಗಿ ಅವರು ಭಾಳ ಬುದ್ಧಿವಂತರು, ವಿದ್ಯಾವಂತರು. ಅವರೇನು ಮಾಡಿದರು? ಅವರು ವರ್ಣಭೇದ ನೀತಿಯನ್ನು ಮಾಡಿದರೆ ಅಷ್ಟು ಬಿಟ್ಟರೆ ನಮ್ಮ ಮೇಲೆ ಬೇರೆ ಥರದ ದೌರ್ಜನ್ಯವನ್ನು ಅವ್ರು ಮಾಡಲಿಲ್ಲ. ವರ್ಣಭೇದ ನೀತಿ ಮಾತಿರೋ ಇವತ್ತು ಅಸ್ಪೃಶ್ಯತೆ ಜೀವಂತವಾಗಿದೆ. ಅನೇಕ ಮೌಢ್ಯಗಳನ್ನು ತುಂಬಿದ್ದಾರೆ ಅವರು. ನಮ್ಮ ಮೌಢ್ಯಗಳನ್ನು ಬಿಡಬೇಕಾಗ್ತದೆ. ನಾವು ವಿದ್ಯಾವಂತರ ಮೌಢ್ಯಗಳನ್ನು ಬಿಡ್ತಾ ಇಲ್ಲ. ಶಾಸ್ತ್ರ ಕೇಳೋದು, ಪುರಾಣ ಕೇಳೋದು, ಆಧ್ಯಾತ್ಮಿಕ ಪೂಜೆ ಮಾಡೋದು ಅವ್ರವ್ರ ಇಷ್ಟ. ನಾವು ನೈಜ ರೀತಿಯಲ್ಲಿ ಪೂಜೆ ಮಾಡಬೇಕಂದ್ರೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರ್, ಇನ್ನೂ ಅನೇಕರಿದೆ. ಇವರೆಲ್ಲರನ್ನು ನಾವು ಇಟ್ಕೊಂಡು ಪೂಜೆ ಮಾಡಬೇಕಾಗ್ತದೆ. ಅವ್ರು ನಮ್ಮ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನಮಗೆ ಅಸ್ಪೃಶ್ಯರಿಗೆ, ಈ ಸಮಾಜಕ್ಕೆ, ಇಡೀ ದೇಶಕ್ಕೆ ಅಂಬೇಡ್ಕರು, ಬಸವಣ್ಣ, ಬುದ್ಧ ಇವರು ಇವತ್ತಿಡೀ ಪ್ರಪಂಚದಾದ್ಯಂತ ಏನಾದರೂ ಪ್ರತಿಮೆಗಳಿದ್ದರೆ ಪೂಜೆ ಮಾಡ್ತಾ ಇದ್ದರೆ ಅದು ಅಂಬೇಡ್ಕರ್ ನಂಬರ್ 1. ಯಾಕೆ ಮಾಡ್ತಾರೆ? ಹುಚ್ಚಿಡ್ತಿದ್ದೀವಿ ಎಲ್ಲ ಜನಕ್ಕೆ. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಯಾವ ದೇವಸ್ಥಾನಗಳಿಗೆ ಹೋಗಬೇಡ್ರಿ. ನೀವಾಗಿ ನೀವು ಯಾಕೆ ಹೋಗ್ತೀರಾ? ನಿಮ್ಮ ಗ್ರಾಮಗಳಲ್ಲೇ, ನಿಮ್ಮ ಮನೆಗಳಲ್ಲೇ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡಿರಿ. ನಿಮ್ಮ ಅಪ್ಪ ಅಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಡ್ರಿ. ಯಾವ ದೇವ್ರೂ ಅವ್ರು ಇವ್ರು ಹೇಳೋ ರೀತಿಯಲ್ಲಿ ದೇವರುಗಳಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದ್ದಾನೆ. ದಯಮಾಡಿ ಈ ಕೆಲಸವನ್ನು ಮಾಡಬೇಕು. ನಾವು ಯುದ್ಧ ಮಾಡಿದಂಥ ಯೋಧರು ತಾವ್ಯಾರೂ ಸಹ ಇದಕ್ಕೆ ಬೇರೆ ರೀತಿ ದಿಕ್ಕು ತಪ್ಪದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ತಾವು ಒಂದು ಸಕ್ರಮವಾದ ರೀತಿಯಲ್ಲಿ ನಮ್ಮ ಸರ್ಕಾರದ ಮೀಸಲಾತಿ ಪಡೆಯೋಕ್ಕೋಸ್ಕರ ಆದರೂ ಮಾಡಿ. ಇದು ಅಸ್ಪೃಶ್ಯತೆ ನಿರ್ನಾಮವಾಗ ಹೊರತು ಜಾತಿ ಇರೋವರೆಗೂ ಅಸ್ಪೃಶ್ಯತೆ ನಿರ್ನಾಮ ಆಗಲ್ಲ. ಇದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಬಂಧುಗಳೇ, ನಮ್ಮನ್ನು ಮೊದಲಿಗೆ ಈ ಸಣ್ಣ ಜಾತಿ ಅಂತ ತೋರಿಸಿದ್ದು ಮೊಘಲರು ಬಿಟ್ಟರೆ ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ನಂತರದಲ್ಲಿ ಬಂದು ಅವರ ಆಳ್ವಿಕೆಗೆ, ಅವರ ಜೀವನೋಪಾಯಕ್ಕೆ ವರ್ಗಗಳನ್ನು ರೂಪಣೆ ಮಾಡಿ ವರ್ಣಭೇದ ರೀತಿಯನ್ನು ಮಾಡಿದರೆ ಬಿಟ್ಟರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂಥವ್ರು ಈ ಇಸ್ಲಾಂ ಧರ್ಮದವ್ರು ನಮ್ಮ ಧರ್ಮಕ್ಕೆ ಮತಾಂತರ ಹೊಂದ್ತೀವಿ. ಆದರೆ ಅಂಬೇಡ್ಕರ್ ಅವರು ಸಹ ಕ್ರಿಶ್ಚಿಯನ್ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿಲ್ಲ. ಬೌದ್ಧ ಧರ್ಮ ಭಾರತದ ಧರ್ಮ, ಬುದ್ಧನ ಧರ್ಮ, ದಲಿತರ ಧರ್ಮ. ಅದು ಆ ಕಾರಣಕ್ಕಾಗಿ ಬೌದ್ಧ ಧರ್ಮ, ಹಿಂದೂ ಧರ್ಮ ಇರ್ಬೋದು, ನಾವು ಪಾಲನೆ ಮಾಡ್ತಾಯಿದ್ದೀವಿ. ನಿಜವಾದ ಬುದ್ಧ ಧರ್ಮ ಅದು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಬೀರ್ನಳ್ಳಿ ಹನುಮಂತಯ್ಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ.